ಗ್ಯಾರಂಟಿಗಳಿಗೆ ಪರಿಶಿಷ್ಟರ ಹಣ ಬಳಸ್ತಾ ಇದ್ದಾರೆ, ದಲಿತರ ಹಣ ಬಳಸ್ತಾ ಇದ್ದಾರೆ ಅಂತ ನಿನ್ನೆ ವಿಧಾನ ಪರಿಷತ್ನಲ್ಲಿ ಇದಾಗಿದೆ ಸರ್, ಬಾಯ್ಕಾಟ್ ಮಾಡಿದ್ದಾರೆ. 2 ಸಲ ಸೆಷನ್ ಮುಗಿದಿದೆ. ಸರ್ಕಾರ ಯಾಕೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರಲ್ಲ, ಉತ್ತರ ಕೊಡ್ತಾರೆ. ಈಗ ಕೊನೆಗೆ ಸಿದ್ದರಾಮಯ್ಯ ಅವರು ಬಜೆಟ್ ಲಾಸ್ಟ್ಗೆ ಅವ್ರು ಹೇಳಿದಕ್ಕೆ ಉತ್ತರ ಕೊಡಲೇಬೇಕು. ಕಾದ್ ನೋಡೋಣ ಯಾವ ರೀತಿ ಹೆಂಗೆ ಕೊಡ್ತಾರೆ, ಹೆಂಗೆ ಅದು ಅವ್ರಿಗೆ ಗೊತ್ತಾ. ಫೈನಾನ್ಸ್ ಇಲಾಖೆ ಇರುತ್ತೆ ಅವ್ರ ಕಡೆ. ಕಾದ್ ನೋಡೋಣ. ಇನ್ನೊಂದು ಮುಂದಿನ ಫ್ರೈಡೇವರೆಗೆ ಕೊಡಲೇಬೇಕಾಗ್ತೈತೆ. ಕೊಡ್ತಾರೆ. ಅದನ್ನೇ ಈಗ ಅವರು ಹೇಳ್ಬೇಕಲ್ಲ. ಫೈನಾನ್ಸ್ ಸಚಿವರು ಅವರು ಇಲ್ಲಿ ನಾವು ಹೇಳಿರಲ್ಲ. ನಾಳೆ ಮೊನ್ನೆ ನಾವು ಒಂದು ಮೀಟಿಂಗ್ ಮಾಡಿದ್ರು, ನಮ್ದು ಆಗ್ಬಾರ್ದು. ನಾವು ಇಲ್ಲಿ ಮೀಟಿಂಗ್ ಮಾಡಿರಲ್ಲ ಮೊನ್ನೆ ಎಲ್ಲ ಸಚಿವರು ಕೂಡಿ. ಖಂಡಿತ ವಿರೋಧ, ಖಂಡಿತ ಅವ್ರಿಗೇನ ಅದು ಇರೋದು ಮೀಸಲಾಗಿರೋ ಹಣ ಅವ್ರಿಗೆ ಬಳಸಬೇಕಂತ ಎಲ್ಲರದು ಡಿಮಾಂಡ್ ಇದೆ. ಸೊ ಮೊನ್ನೆ ನಾವು ಕೂಡ ನಮ್ಮ ಸಭೆಯಲ್ಲಿ SC ST ದುಡ್ಡು ಅವ್ರಿಗೆ ಬಳಕೆ ಆಗ್ಬೇಕಂತ ನಾವು ಕೂಡ ನಿರ್ಣಯ ಮಾಡಿದ್ವಿ. ಈ ವಿಚಾರಕ್ಕೆ ಅನ್ಸ್ಟಾರ್ಟ್ ಕ್ವಶನ್ಗೆ ಮನೆಯೊಬ್ಬರು ಆನ್ಸರ್ ಮಾಡಿದ್ದಾರೆ ಸರ್. ಆ ಸಮುದಾಯಕ್ಕೆ ಗ್ಯಾರಂಟಿ ಆದಾಯ ಹೋಗ್ತದೆ ಅಂತ. ಬಟ್ ಆ ಸಮುದಾಯವನ್ನ ಮೀರಿ ಕೂಡ ಬೇರೆದವ್ರಿಗೂ ಹಣ SPT SPT ಹಣ ಗ್ಯಾರಂಟಿಗಳು ಬಳಕೆ ಆಗ್ತಾ ಇದೆ ಅನ್ನೋದು ಆರೋಪ ಇದೆ ಸರ್. ಅದೇ ಈಗ ಬರ್ತದೆ ನೋಡೋಣ. ಈಗ ಅದರ ಬಗ್ಗೆ ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಲೇಬೇಕು. ಯಾಕೆ ಎಲ್ಲರೂ ಕೆಳಮನೆಯಲ್ಲಿ ಆಗಿದೆ, ಮೇಲ್ಮನೆಯಲ್ಲಿ ಅದ್ರ ಬಗ್ಗೆ ಆಗಿದೆ. ಮತ್ತು ಡೈಲಿ ಅದು ಸಬ್ಜೆಕ್ಟ್ ಬರ್ತಾ ಇದ್ದಾರೆ. ಯಾವುದೇ ಒಂದು ಇದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಅದನ್ನು BJP ಅವರು ಹೇಳ್ತಿದ್ದಾರೆ, SC ST ದುಡ್ಡು ಅಂತ. ಸೊ ಸರ್ಕಾರ ಜವಾಬ್ದಾರಿ ಕೂಡ ಇದೆ. ಅದನ್ನು ಸ್ಪಷ್ಟವಾಗಿ ಯಾವುದೇ ದುರ್ಬಳಕೆ ವಿಚಾರ ನೀವು ಎಲ್ಲ ಇರ್ತೀರಲ್ಲ, ಏನು ಸಮುದಾಯ ಏನು ಕೊಡ್ತಾರೆ ಸರ್ CM ಸಂಬಂಧಪಟ್ಟಂತ ಮಿನಿಸ್ಟ್ರು? ಈ ನಾಳೆಗೆ ವೇಟ್ ಮಾಡಿ. ಇನ್ನೊಂದು ವಾರಲ್ಲಿ ಫ್ರೈಡೇವರೆಗೆ ಇಲ್ಲೇ ಕೊಡಬೇಕಲ್ಲ, ಪಬ್ಲಿಕ್ ಆಗಿ ಕೊಡಬೇಕಲ್ಲ. ಅಲ್ಲ, ಕ್ಯಾಬಿನೆಟ್ ಅಲ್ಲಿ ನಿಮಗೆ ಹೇಳೋದು ಬೇರೆ ಇರುತ್ತಲ್ಲ. ಇಲ್ಲ, ನಮಗೇನು ಅಲ್ಲೇನು ಅಂಥದ್ದು ಹೇಳುವಂಥದ್ದು ಏನಿಲ್ಲ. ಯಾವುದ್ರೆ ಗ್ಯಾರಂಟಿಗಳಿಗೆ SPTS ಹಣ ಬಳಸೋದು ಅನಿವಾರ್ಯ ಆಗಿದೆ. ಈಗ 11,000 ಕೋಟಿ ಲಾಸ್ಟ್ ಇಯರ್ ಬಳಸಿ, ಈ ಸರಿ ಇನ್ನೂ 3,000 ಕೋಟಿ ಎಕ್ಸ್ಟ್ರಾ ಬಳಕೆ ಆಗ್ತಾ ಇದೆ. ಗ್ಯಾರಂಟಿಗಳು ಇರೋದ್ರಿಂದ ಅನಿವಾರ್ಯ ಆಗಿದೆ ಅಂತ SPTS ಹಣ ಬಳಸೋದು. ಉತ್ತರ ಕೊಟ್ಟಿದ್ದಾರಲ್ಲ. ಮೋಸ್ಟ್ಲಿ ಮೊನ್ನೆ ಮಾದೇವಪ್ಪನವ್ರು ಕೊಟ್ಟಿದ್ದಾರೆ 12,000 ಕೋಟಿ ಅಂತ. ಅನಿವಾರ್ಯ ಆಗಿದೆ SPTS ಬಳಸೋದು ಸರ್ಕಾರಕ್ಕೆ ಅಂತ ಗ್ಯಾರಂಟಿಗಳಿಗೋಸ್ಕರ. ಹಿಂದಿನ ಎಲ್ಲ ಸರ್ಕಾರಕ್ಕೂ ಕೂಡ ಬಳಸಿದೆ, ಇನ್ಕ್ಲೂಡಿಂಗ್ BJP. ಈಗ ಅವರು ಆ ಕಡೆ ಅದಾರೆ ಹೇಳ್ತಿದ್ದಾರೆ, ಅವರೇ ಬಳಸಿದ್ದಾರೆ. ಅವರು ಕೂಡ ಬಳಸಿದ್ದಾರೆ. ನೀರಾವರಿಗೆ ಬಳಸಿದ್ದಾರೆ, ಬೇರೆ ಬೇರೆ ಇಲಾಖೆಗೆ ಬಳಸಿದ್ದಾರೆ, ಅವರು ಕೂಡ ಬಳಸಿದ್ದಾರೆ. ಒಂದ್ ಕಡೆ ವಿರೋಧ ಪಕ್ಷದ ಒತ್ತಡ, ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಿ ಅಂತ ಅನಾವಶ್ಯಕವಾಗಿ ಅವ್ರಿಗೆ ಯಾಕೆ ಸರ್ಕಾರ ಸಂಬಳ ಕೊಡ್ತೀರಾ, ಶಾಸಕರನ್ನೇ ನೇಮಿಸಿ. ಈಗಾಗಲೇ ಅದ್ರ ಬಗ್ಗೆ ಸರ್ಕಾರದ ನಿಲುವು ಹೇಳಿದೆಯಲ್ಲ, ಮತ್ತೆ ನಾ ಏನು ಹೇಳೋದಿತ್ತು? CM ಅವರು ಹೇಳಿದ್ದಾರೆ. ಸೀನಿಯರ್ ಇರ್ಬೋದು. CM ಅವರು ತಮ್ಮ ಉತ್ತರ ಹೇಳಿದಾರಲ್ಲ, ಅದ್ರ ಬಗ್ಗೆ ಪಕ್ಷದ ನಿಲುವು, ಸರ್ಕಾರ ನಿಲುವನ್ನು ಹೇಳಿದ್ದಾರೆ. ಮುಗಿದೋಯ್ತ್ರಿ. ಅವ್ರು ಹೇಳಿದ್ಮಾಗ ನಾ ಏನು ಹೇಳಿದ್ರಿ? ನೀವು ಮಾಡ್ಕೊಳ್ಳಿ, ಅಧ್ಯಕ್ಷರು ಮಾತ್ರ ಶಾಸಕರನ್ನೇ ಮಾಡಿ ಅನ್ನೋ ಸದಸ್ಯರನ್ನೇ ಕಾರ್ಯಕರ್ತನೇ ಮಾಡಿ. ಅಧ್ಯಕ್ಷರು ಶಾಸಕ ಇಲ್ಲ ಅಂದ್ರೆ ಕ್ಷೇತ್ರಕ್ಕೆ ನಮ್ಮನ್ನು ಮೀರಿ ಎಲ್ಲ ಮೀಟಿಂಗ್ಗಳು ಕರೀತಾರೆ, ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ ಶಾಸಕರ ಕಂಪ್ಲೇಂಟ್ ಅದ್ರ ಬಗ್ಗೆ ಚಿಂತನೆ ಮಾಡೋ ತಿಳಿದಾರೆ CM ಅವರು. ಬಹುಶಃ ಅದ್ರ ಬಗ್ಗೆ ಶಾಸಕರ ಹಕ್ಕು ಮೊಟಕಾಗಬಾರ್ದು ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ ನೋಡೋಣ, ಕಾದು ನೋಡೋಣ ಸ್ವಲ್ಪ.